ಫೀಲ್ಡ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆ ನನಗೆ ಹೇಳಿದ ಫಸ್ಟ್ ಕಂಡೀಷನ್ ನನ್ನ ಅಪ್ಪ ಅಮ್ಮ ಶಾರ್ಟಲ್ಲೂ ಅಷ್ಟೇ ವಜ್ರಮಣಿ ಅಂಕಲ್ ಅವರು ಹಿಂದಿ ಲೆವೆಲಲ್ಲಿ ಶೂಟ್ ಮಾಡಬೇಕು ಅಂತ ಡೈರೆಕ್ಟರ್ ಇದ್ರು, ಅಲ್ಲಿದ್ದು ರಾಮ್ಸೆ ಬ್ರದರ್ಸ್ ಡೈರೆಕ್ಟರ್ಸ್. ಬಟ್ ವಜ್ರಮಣಿ ಅಂಕಲ್ ಹೇಳಿದ್ರು ಅವ್ರು ಚಿಕ್ಕ ಹುಡುಗಿ ಇದು, ನಾನು ಆ ಥರ ಎಲ್ಲ ಮಾಡಲ್ಲ, ಒಂದು ಲಿಮಿಟ್ ಒಳಗಡೆ ಹಿಂಗೆ ಸೀನ್ ಮಾಡಿ ಸಿಂಬಾಲಿಕಾಗಿ ಮಾಡಿದ್ರು, ಹಾಗೆ ಶೂಟ್ ಮಾಡೋದು. ಏನು ಅನಿಸುತ್ತೋ ಅದನ್ನ ಮನ್ಸರಿ ಏನು ಅನ್ಸುತ್ತೋ ಅದನ್ನ ಹೇಳ್ಬಿಡೋರು ನೇರ. ಅದು ನಂಗೆ ತುಂಬಾ ಇಷ್ಟ. ನನಗೆ ಹಿಂದೆ ಒಂದು ಮುಂದೆ ಒಂದು ಅದು ಇಷ್ಟ ಆಗಲ್ಲ ನನಗೆ. ಒಟ್ಟು ಎಷ್ಟು ಪಿಕ್ಚರ್ ಮಾಡಿದ್ರು? ಮೋರ್ ದೆನ್ 60. ಅಂದ್ರೆ ಅಮ್ಮ ಇರೋವರೆಗೂ ಲೆಕ್ಕ ಇಡ್ತಿದ್ರು. ಅಂಡ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆಕ್ಟಿಂಗ್ ಅನ್ನೋದು ಒಂದು ಕಲೆ, ಅದಕ್ಕೆ ದುಡ್ಡು ತಗೋಬಾರ್ದು ಅನ್ನೋ ಭಾವನೆಯಲ್ಲಿ ಇದ್ರು. ಅಂದ್ರೆ ಮಾರ್ಕೊಂಡಂಗೆ ಅನ್ನೋದು, ಯಾಕಂದ್ರೆ ಗೊತ್ತಿರ್ಲಿಲ್ಲ. ಅದನ್ನ ತಾರಾ ಅವ್ರು ಆಕ್ಚುಲಿ ಹೇಳಿದ್ದು, ನೀವ್ ಎಷ್ಟು ಜಾಸ್ತಿ ತಗೋತೀರಾ ಅದನ್ನ ಅಷ್ಟು ಬೆಲೆ ನಿಮ್ಗೆ ಅಂತ ಅವ್ರು ಹೇಳ್ಕೊಟ್ಟಿದ್ದ. ಆಮೇಲೆ ನೂರೊಂದು ನೆನಪು. ಅಲ್ಲಿ ನಮ್ಮ ರೂಮಲ್ಲಿ ನನ್ನ ಮಮ್ಮಿ ನನ್ಗೆ ಅದೊಂದು ಡೈಲಿ 1 hour ಡಾನ್ಸ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಎಲ್ಲಿದ್ರು ಬಿಡ್ತಿರ್ಲಿಲ್ಲ. ಸುಸ್ತಾಯ್ತು ಅಂತ ಹೇಳಿದ್ರು ಇಲ್ಲ, ನೋ ಯು ಹ್ಯಾವ್ ಟು ಡೂ ಇಟ್ ಅಂತ ಮಾಡಿಸ್ತಾ ಇದ್ರು. ಸೊ ಅಲ್ಲಿ ಔಟ್ ಸ್ಟೇಷನ್ ಶೂಟ್ ಇದ್ದಾಗ ನಮ್ಮ ರೂಮ್ ಪಕ್ಕನೇ ಅವ್ರ ರೂಮ್ ಇತ್ತು, ವಿನೋದ್ ರಾಜ್ ಅವ್ರದ್ದು, ಲೀಲಾವತಿ ಆಂಟಿದು. ಸೊ ಇಲ್ಲಿ ಮಾಡೋದು ಸೌಂಡ್ ಕೇಳಿಸ್ತಂತೆ ಅವ್ರಿಗೆ, ಡಾನ್ಸ್ ಮಾಡ್ತಾರೆ. ಸೊ ಡಾನ್ಸ್ ಮಾಡ್ತಿರೋದಂತ ಇಬ್ರು ಬಂದು ಒಂದು 1 hour ಕೂತು ನೋಡಿ ವಾವ್ ಅಂತ ಹೇಳಿ ಹೋದ್ರು. ಸೊ ಹಿಂಗೆ ಯಾವತ್ತು ನನಗೆ ಇನಿಷಿಯಲ್ ಸ್ಟೇಜಸ್ಸಲ್ಲೂ ನನಗೆ ಒಂದು ಕ್ಯಾಮ್ರಾ ಫಿಯರ್ ಇರಲಿಲ್ಲ, ಡ್ಯಾನ್ಸರ್ ಆಗಿದ್ರಿಂದ ಸ್ಟೇಜ್ ಫಿಯರ್ ಇರಲಿಲ್ಲ. ಇನ್ನೊಂದು ಯಾರೂ ನನಗೆ ಫೀಲ್ ಮಾಡೋಕ್ಕೆ ಬಿಟ್ಟಿಲ್ಲ, ನಾನು ಹೊಸಬ್ಳು, ನಾನು ಚಿಕ್ಕವಳು, ಪ್ಯಾಂಪರ್ ಮಾಡ್ತಿದ್ರೆ ವಿನ ಯಾರು ನನ್ಗೆ ಆ ಥರ ಫೀಲೇ ಕೊಟ್ಟಿಲ್ಲ. ಅದು ನಾನು ತುಂಬಾ ಗ್ರೇಟ್ಫುಲ್. ಅಂಡ್ ವಜ್ರಮಣಿ ಅಂಕಲ್ ಬಗ್ಗೆ ಹೇಳ್ಬೇಕು ನಾನು. ಪೊಲೀಸ್ ಮತ್ತದಾದ ಅವ್ರು ವಿಲನ್ ಅಲ್ವಾ, ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೆ. ಫಸ್ಟ್ ದಿನ ನನಗೆ ಸ್ಯಾರಿ ಹಾಕ್ಸಿದ್ರು ಅದರಲ್ಲಿ. ಐ ಮೀನ್ ಆ ಶೂಟಲ್ಲಿ ಯಾವಾಗಲೂ ಡ್ರೆಸ್ಸಸ್ಸೇ ಇರ್ತಿತ್ತು. ಫಸ್ಟ್ ದಿನ ಸ್ಯಾರಿ ಅಂದ್ರು, ಸ್ಯಾರಿ ಏನಕ್ಕೆ, ಸ್ಯಾರಿ ಹಾಕೋಮ ಅಂದ್ರು. ಆಯ್ತು ಸರಿ ಅಂತ ಹಾಕೊಂಡು ಕೂತಿದ್ದೀನಿ. ವಜ್ರಮಣಿ ಅಂಕಲ್ ಬಂದ್ರು. ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡಿ, ಅವ್ರ ಎಂಟ್ರಿ ಆಗ್ತಿದ್ದಂಗೆ ನಾನು ಅಳು ಸ್ಟಾರ್ಟ್ ನೋಡ್ತಿದ್ದಂಗೆ. ನನ್ನ ಮಮ್ಮಿ ಸುಮ್ಮನಿರು, ಓವರ್ ಆಕ್ಟ್ ಮಾಡಬೇಡ, ನಂಗೆ ಭಯ ಆಗ್ತಿದೆ ಅವ್ರು ಬರ್ತಿದ್ದಾರೆ, ಸುಮ್ಮನಿರು ಅಂದ. ಆಮೇಲೆ ಅವ್ರು ವಿಶ್ ಮಾಡಿ ಹೋದ್ರು. ಅವ್ರಿಗೆ ನಮ್ಮ ಪರಿಚಯ ಇರಲಿಲ್ಲ, ಸುಮ್ಮನೆ ಹೋದ್ರು. ಅದಾದ್ಮೇಲೆ ವಿಷ್ಣುಜಿ ಅಬ್ಸರ್ವ್ ಮಾಡಿದ್ರು, ನನಗೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತು, ಚೆನ್ನಾಗಿ ಸ್ಟಡಿ ಮಾಡಿದ್ರು. ಕರೆದು ಅಂದ್ರು, ಹೋದೆ. ಅವರು ಆ್ಯಕ್ಟ್ ಮಾಡ್ದಂಗಿಲ್ಲ, ಅವ್ರು ತುಂಬ ಒಳ್ಳೆಯವರು, ನೀವು ನೋಡ್ರಿ ಬೇಕಾದ್ರೆ ನೋಡಿ, ಅವ್ರಿವ್ರು ಅಂತಲೇ ಹೇಳ್ತಿದ್ರು ನನ್ನ ಜೊತೆ, ನೋಡಿ ನೀವು ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಅದು ನಂಗೆ ಭಯ ಆಗ್ತಿದೆ, ಮಾಡಲ್ಲ ಅದು. ಇಲ್ಲ ಹೋಗಿ ಮಾಡಿ. ಆಮೇಲೆ ವಿಷ್ಣುಜಿ ಆ ಸೀನು ಮಾಡಿದಾಗ ಅಲ್ಲೇ ಕೂತಿದ್ರು ಪಾಪ. ಅವ್ರು ಶಾರ್ಟ್ ಇರಲಿಲ್ಲ ಅಲ್ಲಿ, ಅಲ್ಲೇ ಬಂದು ಕೂತು ಧೈರ್ಯ ಕೊಡೋಕ್ಕೆ ಅಂತ ಅಲ್ಲ ಕೂತು. ಆಮೇಲೆ ವಜ್ರಮಣಿ ಅಂಕಲ್ ಹೇಳಿದ್ರು, ಅಮ್ಮ ನಾನು ಹಂಗೆಲ್ಲ ಮಾಡಲ್ಲಮ್ಮ, ನೀನು ಭಯ ಪಡಬೇಡ ಅಂತ ಹೇಳಿದೆ. ಶಾರ್ಟಲ್ಲೂ ಅಷ್ಟೇ ವಜ್ರಮಣಿ ಅಂಕಲ್ ಅವರು ಹಿಂದಿ ಲೆವೆಲಲ್ಲಿ ಶೂಟ್ ಮಾಡಬೇಕು ಅಂತ ಡೈರೆಕ್ಟರ್ ಇದ್ರು, ಅಲ್ಲಿದ್ದು ರಾಮ್ಸೆ ಬ್ರದರ್ಸ್ ಡೈರೆಕ್ಟರ್ಸ್. ಬಟ್ ವಜ್ರಮಣಿ ಅಂಕಲ್ ಹೇಳಿದ್ರು ಅವ್ರು ಚಿಕ್ಕ ಹುಡುಗಿ ಇದು, ನಾನು ಆ ಥರ ಎಲ್ಲ ಮಾಡಲ್ಲ, ಒಂದು ಲಿಮಿಟ್ ಒಳಗಡೆ ಹಿಂಗೆ ಸೀನ್ ಮಾಡಿ ಸಿಂಬಾಲಿಕಾಗಿ ಮಾಡಿದ್ರು, ಹಾಗೆ ಶೂಟ್ ಮಾಡಿದ್ರು. ವಿಷ್ಣುಜಿನೂ ಸಪೋರ್ಟ್ ಮಾಡಿದ್ರು. ಸೊ ಬಿಗಿನಿಂಗ್ ಇಂದ ನನಗೆ ಅದೊಂಥರ ಸ್ಟ್ರಾಂಗ್ ಸಪೋರ್ಟ್. ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ಪ್ಯಾಂಪರು, ಸ್ಕೂಲಲ್ಲಿ ಟೀಚರ್ಸ್ ಪ್ಯಾಂಪರು, ಡ್ಯಾನ್ಸ್ ಕ್ಲಾಸಲ್ಲಿ ಮಾಸ್ಟರ್ ಪ್ಯಾಂಪರು, ಅಂದ್ರೆ ಯೋಗಮ್ಮ. ವೆರಿ ನೈಸ್, ವೆರಿ ಹ್ಯಾಪಿ ಫಾರ್ ಯು. ಲೀಲಾವತಿ ಅಮ್ಮನ ಬಗ್ಗೆ ಒಂದಿವಾಗ ಹೇಳಿದ್ರಿ, ರೂಮಲ್ಲಿ ಬಂದು ಡ್ಯಾನ್ಸ್ ನೋಡ್ಬಿಟ್ಟು ಚೆನ್ನಾಗಿದೆ, ಅದು ಬಿಟ್ಟು ಬೇರೆ ಏನಾದ್ರು? ನಮ್ಗೆ ಒಂದೊಂದೇ ತುಳು ಮಾತಾಡೋದು, ಇಲ್ಲಿದೆ ಪಾಯಿಂಟ್. ತುಳು ಮಾತಾಡ್ತಿದ್ದಿದ್ರಿಂದ ಆ ಫೀಲೇ ಬಂದಿಲ್ಲ ನಂಗೆ. ಅವ್ರ ಆಕ್ಟ್ರೆಸ್ ಅಂತ ಬಂದಿಲ್ಲ. ಅವ್ರ ಸಾಂಗ್ಸ್ ಎಲ್ಲ ನಾನು ತುಂಬಾ ಆಮೇಲೆ ನೋಡಿದ್ದೆ, ಬಟ್ ಇನ್ನು ಹೆಚ್ಚಿಗೆ ನೋಡಿದ್ದು ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಆದ್ಮೇಲೆ ನೋಡೋಣ ಅಂತ ಇಂಟ್ರೆಸ್ಟ್ ಬಂದು ನೋಡಿದ್ದು. ವೆರಿ ಗುಡ್ ಪರ್ಫಾರ್ಮರ್ ಅಂತ ನಾನು ಹೇಳ್ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿದೆ. ಆಸ್ ಅ ಪರ್ಸನ್ ತುಂಬಾ ಒಂಥರ ವಾರ್ಮ್ ಅಂತ ಹೇಳ್ತಾರಲ್ಲ, ಆ ವೆಲ್ಕಮಿಂಗ್ ಪರ್ಸನಾಲಿಟಿ ಅವ್ರದ್ದು. ಒಂದು ಆರ್ಟಿಫಿಷಿಯಾಲಿಟಿ ನೋಡಿಲ್ಲ ಅವರಲ್ಲಿ. ಏನ್ ಅನ್ಸುತ್ತೋ ಅದನ್ನ ಮನ್ಸರಿ ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡೋರು ನೇರ. ಅದ್ ನಂಗೆ ತುಂಬಾ ಇಷ್ಟ. ನನ್ಗೆ ಹಿಂದೆ ಒಂದು ಮುಂದೆ ಒಂದು ಅದು ಇಷ್ಟ ಆಗಲ್ಲ. ನಂಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬಿಟ್ರೆ ನನಗೆ ವೆದರ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಇದಿದೆ ನಂಗೆ. ಅದು ಇಷ್ಟ ಆಯ್ತು ನನ್ಗೆ. ಸೂಪರ್. ಆಮೇಲೆ ಒಟ್ಟು ಎಷ್ಟು ಪಿಕ್ಚರ್ ಮಾಡಿದ್ರಮ್ಮ? ಮೋರ್ ದೆನ್ 60. ಅಂದ್ರೆ ಅಮ್ಮ ಇರೋವರೆಗೂ ಲೆಕ್ಕ ಇಡ್ತಿದ್ರು. ಅದಾದ್ಮೇಲೆ ಲೆಕ್ಕ ಬಂಗಾರದ ಕಳಶನಲ್ಲೂ ಒಳ್ಳೆ ಪಾತ್ರ. ಅಗೇನ್ ಮುತ್ತಣ್ಣ, ಬಂಗಾರದ ಕಳಶ, ಮಾತಾಡ್ತೀನಿ, ಬೆಳದಿಂಗಳ ಬಾಲೆ, ರಂಗೇನ ಹಳ್ಳಿ ಹಾಗೆ ಹೋಗುವೆ ಏತಕ್ಕೆ ರಮಣಿ, ಓಲ್ಡ್ ಸ್ಟೈಲ್ ರಮೇಶ್ ಅವರು, ರೆಟ್ರೋ ಸ್ಟೈಲ್ ಸಾಂಗ್. ಅಂಡ್ ಇದು ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿ. ಬೆಳದಿಂಗಳ ಬಾಲೆ ಹಗಲು ವೇಷದಲ್ಲೂ ಪಾತ್ರ ತುಂಬಾ ಚೆನ್ನಾಗಿದೆ. ಗುಡ್ ಫಿಲ್ಮ್ಸ್ ಬಂತು. ಬಟ್ ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ನಾನು,
ನಿಮ್ಗೆ ಹೀರೋಯಿನ್ ಆಗಿ ಆಫರ್ ಬಂದ್ರು ಎಲ್ಲ ಬರೀ ತಂಗಿ ನಾನು ಅದನ್ನ ಹೇಳಕ್ ಹೊರಟಿದ್ದೆ ನಾನು. ನಂದು ನಿಮ್ದು ಸೇಮ್ ಟೈಮ್ ಬಂತು ನಿಮ್ ಪ್ರಶ್ನೆ ನಮ್ಗೆ. ಅದೇ ಅವಾಗ ನಮ್ ಫ್ಯಾಮಿಲಿಲಿ ಯಾರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಲಿಲ್ಲ, ಸೊ ನಮ್ಗೆ ಫಿಲ್ಮ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಅಂಡ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆಕ್ಟಿಂಗ್ ಅನ್ನೋದು ಒಂದ್ ಕಲೆ, ಅದಕ್ಕೆ ದುಡ್ಡು ತಗೋಬಾರ್ದು ಅನ್ನೋ ಭಾವನೆಯಲ್ಲಿ ಇದ್ರು, ಅಂದ್ರೆ ಮಾರ್ಕೊಂಡಂಗೆ ಅನ್ನೋದು. ಯಾಕಂದ್ರೆ ಗೊತ್ತಿರ್ಲಿಲ್ಲ. ಅದನ್ನ ತಾರಾ ಅವ್ರು ಆಕ್ಚುಲಿ ಹೇಳಿದ್ದು, ನೀವ್ ಎಷ್ಟು ಜಾಸ್ತಿ ತಗೋತೀರಾ ಅದನ್ನ ಅಷ್ಟು ಬೆಲೆ ನಿಮ್ಗೆ ಅಂತ ಅವ್ರು ಹೇಳ್ಕೊಟ್ಟಿದ್ದ ಆಮೇಲೆ. ಸೊ ಆ ಟೈಮಲ್ಲಿ ಫ್ಯಾಮಿಲಿಯಲ್ಲಿ ಯಾರು ಇರ್ಲಿಲ್ಲ, ಹಾಗಾಗಿ ಚಿಕ್ಕವಳು ಹೀರೋಯಿನ್ ಪಾತ್ರ ಬೇಡ, ಹೀರೋಯಿನ್ ಆದ್ರೆ ಬೇರೆ ತರ ಎಲ್ಲ ಇದು ಬರುತ್ತೆ, ಗ್ಲಾಮರಸ್, ತಂಗಿ ಆದ್ರೆ ಒಂಥರ ಮುದ್ದಾಗಿ ಹಂಗೆ ಇರುತ್ತೆ ಅಂತ ಹೇಳಿ ಹೀರೋಯಿನ್ ಆಫೀಸ್ ಬಂದಿದ್ದನ್ನೆಲ್ಲ ರಿಜೆಕ್ಟ್ ಮಾಡಿ ತಂಗಿದೆಲ್ಲ ಯಾವ್ದು ಬರ್ತಿತ್ತೋ ಅದನ್ನ ಒಪ್ಕೊಂಡ್ಬಿಟ್ರು. ಬಟ್ ನಮ್ ಫೀಲ್ಡ್ ಅಲ್ಲಿ ಹೆಂಗ ಅಂತ ಹೇಳಿದ್ರೆ ಅದು ಒಂಥರ ಬ್ರ್ಯಾಂಡ್ ಆಗ್ಬಿಡುತ್ತೆ. ಅದು ನಮಗ್ ಅವಾಗ ಪಪ್ಪ ಮಮ್ಮಿ ಗೊತ್ತಿರ್ಲಿಲ್ಲ. ಸೊ ಅವಾಗೆಲ್ಲ ಯಾರು ಇಷ್ಟು ಕಮರ್ಷಿಯಲ್ ಕ್ಯಾಲ್ಕುಲೇಷನ್ ಇರ್ಲಿಲ್ಲ. ಅವ್ರ ವೇ ಆಫ್ ಥಿಂಕಿಂಗ್, ಅವರು ಯೋಚನೆ ಮಾಡ್ತಿದ್ ರೀತಿನೇ ಬೇರೆ ಇರ್ತಿತ್ತು. ಕಮರ್ಷಿಯಲ್ ವೈಸ್ ಅಲ್ಲ, ಓಕೆ ಮುದ್ದಾಗಿರ ಚಿಕ್ಕ ಒಳಗಿದ್ದಾಳೆ ಇವಳು ಇನ್ನೊಸೆನ್ಸ್ ಹಿಂಗೆ ಇರಲಿ. ಬಟ್ ಇನ್ನೊಂದು ಅಂತ ಹೇಳಿದ್ರೆ ನಾನು ಫೀಲ್ಡ್ಗೆ ಓಕೆ ಚಿಕ್ಕವಳೆಲ್ಲ ಅದಾದ್ಮೇಲೆ ಬಂದೆ ಅಲ್ವಾ, ಅವಾಗ ಫೀಲ್ಡ್ಗೆ ಎಂಟ್ರಿ ಆಗೋಕೆ ಮುಂಚೆ ನನ್ಗೆ ಹೇಳಿದ ಫಸ್ಟ್ ಕಂಡೀಷನ್ ನನ್ನ ಅಪ್ಪ ಅಮ್ಮ, ಇವತ್ತು ನೀನು ಹೆಂಗಿದ್ಯೋ ಎಲ್ಲಿವರೆಗೂ ನೀನು ಇನ್ನೊಸೆನ್ಸ್ ಆಗಲಿ ನಿನ್ನ ಆ್ಯಟಿಟ್ಯೂಡ್ ಆಗಿ ಹೀಗೆ ಇರುತ್ತೋ ಅಲ್ಲಿವರೆಗೂ ಮಾತ್ರ ನೀನು ಫೀಲ್ಡಲ್ಲಿ ಇರಬೇಕು. ಚೇಂಜ್ ಆಯಿತು ಅಂದರೆ ನಾವೇ ಸ್ಟಾಪ್ ಮಾಡ್ತೀವಿ. ಅದಾದ್ಮೇಲೂ ನೀನು ಇಲ್ಲಿವರೆಗೂ ಹಾಗೆ ಇರ್ತೀವಿ, ಅಲ್ಲಿವರೆಗೂ ಮಾತ್ರ ಕಂಟಿನ್ಯೂ ಮಾಡುವಂತ. ಸೊ ಇಲ್ಲಿವರೆಗೂ ನಾನು ಆ ಬೇಸ್ ಹಾಗೆ ಇದ್ದೀರಾ ಬಿಡಿ ಪಾಪ, ಇನ್ನು ಅದೇ ಮಗು ಮನಸ್ಸು ನಿಮ್ಗೆ ನಿಜವಾಗ್ಲೂ. ಅಲ್ಲ ಒಂದ್ಸಲ ಅನ್ಕೊಂಡೆ ಗೊತ್ತಾ, ಚೇಂಜ್ ಆಗ್ತೀನಿ ಅಂತ. ನಂಗೆಲ್ಲ ಹೇಳಿದ್ರು, ಪ್ರೆಸ್ ರಿಪೋರ್ಟರ್ಸಿಂದ ಎಲ್ಲರೂ ಹೇಳಿದ್ರು, ನೀವು ಹಿಂಗೆ ಇರಬಾರ್ದು, ಒಂಚೂರು ತೋರಿಸ್ಕೋಬೇಕು, ಆ ಮೂವಿ ಒಂಥರ ಆ್ಯಟಿಟ್ಯೂಡ್ ತೋರಿಸ್ಬೇಕು. ಬರಲ್ಲ, ಇಲ್ಲ ಮಾಡಬೇಕು ನಿಮ್ಗೆ, ಇಲ್ಲ ಅಂದ್ರೆ ಮಾಡಬೇಕು ಅಂದರು. ಒಂದ್ಸಲ ಹೋದೆ, ಸೆಟ್ಟಿಗೆ ಹೋದೆ, ಸೀರಿಯಲ್ ಮಾಡ್ತಿದ್ದೆ ಕುಂಕುಮ ಭಾಗ್ಯ. ಅವಾಗ ಸೆಟ್ಟಿಗೆ ಹೋದೆ, ಯಾವಾಗಲೂ ಹೋದ ತಕ್ಷಣ ಗುಡ್ ಮಾರ್ನಿಂಗ್ ಎಲ್ರಿಗೂ. ನನಗೆ ಆ ತಾರತಮ್ಯ ಇಲ್ಲ. ಫ್ರಮ್ ದ ಲೈಟ್ ಆಫೀಸರ್ಸ್ ಡ್ರೈವರ್ ಸ್ಟಿಲ್ ಡೈರೆಕ್ಟರ್, ನಂಗೆ ಒಂದೇ ಮನುಷ್ಯತ್ವ ಅಷ್ಟೇ ನನಗೆ. ಸೊ ಎಲ್ರಿಗೂ ವಿಶ್ ಮಾಡ್ಕೊಂಡು ಹೋಗ್ತೀನಿ, ಹಂಗೆ ಮಾಡ್ತೀನಿ. ಅವತ್ತು ಇಲ್ಲ ಎಲ್ಲರೂ ನನಗೆ ವಿಶ್ ಮಾಡ್ಲಿಕ್ಕೆ ಕಾಯ್ತೀನಿ ಅಂತ ಕಾದೆ. ಆಯ್ತಾ, ಹೋದ ತಕ್ಷಣ ಗಾಡಿ ಹತ್ತದೆ, ವಿಶ್ ಮಾಡ್ತೀನಿ. ಯಾವಾಗಲೂ ವಿಶ್ ಮಾಡ್ತೀನಲ್ಲ, ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡೆ. ಅವರೇ ವಿಶ್ ಮಾಡಿದೆ. ಸೆಟ್ಟಿಗೆ ಹೋಗ್ತಿದ್ದಂಗೆ ಪಟ 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 ಅಂತ ಎಲ್ಲರೂ ವಿಶ್ ಮಾಡ. ನನಗೆ ಮಮ್ಮಿ ನನಗೆ ಯಾರು ಹೇಳಿದ್ರು ನಿನ್ನ ಹತ್ರ ಹೀಗೆಲ್ಲ ಮಾಡೋದಕ್ಕೆ? ನಾನು ಹೇಳಿದ್ನ? ಇಲ್ಲ, ಅವರೆಲ್ಲ ಹೇಳಿದ್ರೆಲ್ಲ ಚೇಂಜ್ ಆಗಿ. ರೂಮಿಗೆ ಹೋದ ತಕ್ಷಣ ನನಗೆ 2 ನಿಮಿಷ ಬೇಕು, ನನ್ನ ಶಾರ್ಟಿಗೆ ಕರಿಬೇಡಿ, ನಾನು ಅನ್ವೈಂಡ್ ಆಗಬೇಕು, ನಾನು ಮತ್ತೆ ನಾರ್ಮಲ್ ಆಗಬೇಕು ಅಂತ ಹೇಳಿ ಮತ್ತೆ ನನ್ನ ತನಕ್ಕೆ ಬಂದೆ. ಎಷ್ಟು ಹಿಂಸೆ ಆಯ್ತು ಅವತ್ತಂತ ಹೇಳಿದ್ರೆ, ಸೀರಿಯಸ್ಲಿ ನಮ್ತನನ ಬಿಟ್ಟು ನಮ್ಮ ನೇಚರ್ ಏನಿದೆ ಅದನ್ನ ಬಿಟ್ರೆ ತುಂಬಾ ಕಷ್ಟ. ವೆರಿ ವೆಲ್ ಸೆಡ್, ವೆರಿ ವೆಲ್. ಅದಾಗದೇ ಇಲ್ಲ, ಫಾಲ್ಸ್ ಇದು ಆಗದೇ ಇಲ್ಲ. ವೆರಿ ವೆಲ್ ಸೆಡ್. ಇಷ್ಟು ಸರ ಜೊತೆ ಮತ್ತೆ ರಾಜಾದಿರಾಜ, ಬಂಗಾರದ ಕಳಶ, ಅವ್ರು ಕಂಟಿನ್ಯೂಸ್ ಬಂಗಾರದ ಮನೆ, ದೇವರಾಜ್ ಬಂಗಾರದ ಮನೆ, ದೇವರಾಜ್ ಅವ್ರದ್ದು ಬಂಗಾರದ ಕಳಶ. ಆಮೇಲೆ ತುಂಬಾ ಮಾಡ್ದೆ, ಇನ್ನೂ ತುಂಬಾ ಮಾಡ್ದೆ ಅವ್ರ ಜೊತೆ, ವಿಷ್ಣುಜಿ ಜೊತೆ, ಶಿವಣ್ಣನ ಜೊತೆನೂ ಅಷ್ಟೇ. ಶಿವಣ್ಣ ಅವ್ರ ಜೊತೆ ಫಸ್ಟ್ ಮುತ್ತಣ್ಣ ಫಸ್ಟ್. ಅದೇನು ನಿಮ್ಮ ಮನೇನೇನೋ ಪೂಜೆ ನಡೀತಾ ಇತ್ತಂತೆ, ಗಣಹೋಮ, ಅದು ಗೊತ್ತಾಗಿದ್ಯಾ ನಿಮ್ಗೆ? ತಿಳ್ಕೊಂಡಿದ್ದೀನಿ. ಓ ಮೈ ಗಾಡ್, ಅವಾಗ ಅಡ್ವಾನ್ಸ್ ಇಟ್ಬಿಟ್ಟೋದ್ರಂತಲ್ಲ ನಿಮ್ಮ ಮನೆಯಲ್ಲಿ? ಆಕ್ಚುಲಿ ಬೇಡ ಅಂತ ಹೇಳಿ ಇದ್ ಮಾಡ್ತಿದ್ರು. ಆಮೇಲೆ ನೋಡಿ ಅದು ಸಚ್ಚ ಜೂಟದ್ ರೀಮೇಕ್, ಬೇಕಿದ್ರೆ ಫಿಲ್ಮ್ ತರ್ಸ್ಕೊಂಡು ನೋಡಿ ಅಂತೆಲ್ಲ ಹೇಳಿದ್ರು. ಇಲ್ಲ ಬೇಡ, ಮಾಡ್ಸಲ್ಲ, ಅವಳು ಕಾನ್ಸಂಟ್ರೇಟ್ ಮಾಡಿ ಸ್ಟಡೀಸ್ ಮೇಲೆ ಅಂತ ಹೇಳಿ ಇದ್ ಮಾಡಿದ್ರು. ನೋಡಿದ್ರೆ ಗಣಹೋಮ ನಡೀತಿತ್ತು. ಗಣಹೋಮ ನಡೆದಿದೆಯಲ್ಲ, ಬೇಡ ಅಂತ ಹೇಳ್ಬಾರ್ದು ಅಂತ ಅವಾಗ 10,000 ಅಡ್ವಾನ್ಸ್ ಇಟ್ಟು ಹೋದ್ರು ಮಾಡಿಸಿ ಅಂತ. ಹಂಗೆ ಅದಕ್ಕೆ ಕಮಿಟ್ ಆಗಿ. ಓಕೆ, ಏನು ಮುತ್ತಣ್ಣನಲ್ಲಿ ಫಸ್ಟ್ ಶಿವಣ್ಣವ್ರ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಕಾಣುತ್ತೆ ನೇರವಾಗಿ. ನಾನು ಅದೇ ಹೇಳಿದೆ, ಅವಾಗ ನನ್ಗೆ ಅದೆಲ್ಲ ಇಲ್ವೇ ಇಲ್ಲ ತಲೆಯಲ್ಲಿ. ಏನ್ ಶಾರ್ಟ್ ಮಾಡಿದ್ರು ಮುತ್ತಣ್ಣನಲ್ಲಿ ಫಸ್ಟ್? ನಿಜ ನೆನಪಿಲ್ಲ, ಮರ್ತೋಗಿದೆ. ಬಟ್ ಅದು ತುಂಬಾ ಶಾರ್ಟ್ ನೆನಪಿಲ್ಲ ನನಗೆ, ಕಾಲಿಲ್ದೇ ಇರೋದು. ಬಟ್ ಎವ್ರಿ ಶಾರ್ಟ್ ನೆನಪಿದೆ ನನಗೆ, ಪ್ರತಿ ಶಾರ್ಟ್. ನನ್ನ ಫಿಲ್ಮ್ನ ನಾನು ಜಾಸ್ತಿ ಸಲ ನೋಡೋದೇ ಇಲ್ಲ, ಯಾರ ಫಿಲ್ಮ್ ಜಾಸ್ತಿ. ಬಟ್ ನಾನು ತಿರ್ಗಾ ನೋಡಿನೂ ನನ್ ಬೇಜಾರಾಗ್ದಿರೋ ಫಿಲ್ಮ್ ಅಂದ್ರೆ ಮುತ್ತಣ್ಣ. ಈಗ್ಲೂ ಅಷ್ಟೇ, ಆ ಒಂದು ಹಾಡು ಬಂದ್ರೆ ಏನೋ ಒಂಥರ. ಮುತ್ತಣ್ಣ ಪಿಪಿ ಊದುವ, ಮುತ್ತಣ್ಣ ಡೋಲು ಪಡೆಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ಮುತ್ತ ಇದೆ. ಅದ್ರಲ್ಲಿ ಆ ಎಮೋಷನ್ ಇದೆಯಲ್ಲ, ನೀವು ಓಡ್ಕೊಂಡು ಬರ್ತೀವಿ, ಹಂಗ್ ಫೀಲ್ ಆಗ್ತಿತ್ತು ನೋಡಿ ನನಗೆ. ಹೌದು, ಅವ್ರು ಫೀಲ್ ಮಾಡಿಸ್ತಿದ್ರು. ಶಿವಣ್ಣನು ಹಂಗೆ, ನಮ್ಮಿಬ್ರು ಬಾಂಧವ್ಯ ಹಂಗೆ ಇತ್ತು. ಅವಾಗ ನಾನು ಅನ್ಕೊಳ್ಳೋದು, ಅವಾಗ ಹೇಳಿದ್ರು ರಾಖಿ ಟೈಮ್, ಅವಾಗ ಕಾರಲ್ಲಿ ಒಂದ್ ಶಾರ್ಟ್ ಇದೆ. ನಾನು ಹೋಗಿ ಆ ಸಿಟಿ ಇದನ್ನ ನೋಡ್ತೀನಿ, ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ, ಈ ಯಾರು ಡೂಪ್ಲಿಕೇಟ್ ಮುತ್ತಣ್ಣ ಕರ್ಕೊಂಡು ಮನೆ ನೋಡ್ತೀನಿ ಹೇಗಿದೆ ಅಂತ ಕೇಳ್ತಾರೆ. ಆ ಶಾರ್ಟ್ ನಡೀತಿತ್ತು, ಕಾರಲ್ಲಿ ಹೋಗ್ತಿದ್ವಿ. ಡೈಮಂಡ್ ಕಿರಣ್ ಅವಾಗ ಹೇಳಿದ್ರು ರಾಖಿ ಬಂತು ಹತ್ರ ಅಂತ. ಇನ್ನೊಬ್ರು ಸುಪ್ರಿಯಾ ಅಂತ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರಲ್ಲ, ಅವರು ಜೊತೆಲಿದ್ರು. ರಾಖಿ ಬಂತು, ರಾಖಿ ಕಟ್. ಅದಕ್ಕೆ ಅವ್ರು ಹೇಳಿದ್ರು ಸುಪ್ರಿಯಾ, ನಾನ್ ಕಟ್ತೀನಿ, ನಾನ್ ಭವ್ಯ ಆದ್ರೆ ಕಟ್ಟಿಸ್ಕೊತೀನಿ, ಭವ್ಯನ ಹತ್ರ ಕಟ್ಸ್ಕೊತೀನಿ ತಂಗಿ ಅಂತ.
ಅವಾಗ ನನ್ಗೆ ಎಷ್ಟು ಆಕ್ಚುಲಿ ದುರಹಂಕಾರ ಅಲ್ಲ ಅದು, ಬಟ್ ನಂಗೆ ಅದೊಂದು ಫೀಲೇ ಇಲ್ಲ. ಇಲ್ಲ ನನ್ನ ಸ್ವಂತ ಅಣ್ಣ ಆದ್ರೆ ನನ್ನ ಜೊತೆನೆ ಇರ್ತಾರಲ್ವಾ, ಹಂಗೆ ಅಣ್ಣ ಬೇಕು ನಂಗೆ, ಇದೆಲ್ಲ ಅಣ್ಣ ನಂಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟೆ. ಇವತ್ತು ನಾನು ಕೂತದನ್ನ ಯೋಚನೆ ಮಾಡಿದಾಗ ವಾಟ್ ಅ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಯಾವ್ದೇ ಅಹಂಕಾರ ಅಲ್ಲ, ಬಟ್ ನಂಗೆ ಹಂಗೆ ಅಂದ್ರೆ ನಂಗೆ ಅಣ್ಣ ಅಂದ್ರೆ ನನ್ನ ಜೊತೆಲೇ ಇರ್ಬೇಕು, ಹಂಗೆ ಇವ್ರಿಗೆ ಸಾಧ್ಯ ಇಲ್ವಲ್ಲ ಅಂತ ನಾನು. ಸೊ ಅವ್ರು ಫೀಲ್ ಮಾಡಿ ಆಕ್ಟ್ ಮಾಡಬೇಕಾದ್ರೆ ಎಷ್ಟು ಚಾಲೆಂಜ್ ಇತ್ತಮ್ಮ, ಯಾಕಂದ್ರೆ ಅದು ಕಾಲು ಇದಾಗ್ಲಿರೋ ಪಾತ್ರ, ಇದನ್ನ ಇಟ್ಕೊಂಡು ಮರದ ತುಂಡನ್ನ ಇಟ್ಕೊಂಡು ನೀವು. ಮರದ ತುಂಡು ಮಾತ್ರ ಅಲ್ಲ, ಜೊತೆಗೆ ನಾಯಿ ಬೇರೆ. ನಾಯಿ ಅಂದ್ರೆ ನನ್ ಗಡ 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 ಈಗ್ಲೂ ಅಷ್ಟೇ. ಅದು ಹೆಂಗೆ ಆಕ್ಟ್ ಮಾಡಿಲ್ಲ. ಇಲ್ಲ ಅದಕ್ಕೆ ನೀವು ಬರ್ತಿದ್ರ ಅಂತ ನಮ್ಮ ಮನೇಲಿ ಇಬ್ರು ಒಳಗಾಗ್ತೇನೆ, ನಿಜವಾಗ್ಲೂ ಒಳಗಡೆ ಹಾಕ್ಬಿಟ್ಟಿದ್ವಿ. ತುಂಬಾ ಭಯ ನಂಗೆ ಈಗ್ಲೂ. ನಾಯಿ ಬಂದ್ರೆ ಫುಲ್ ಫ್ರೀಸ್ ಆಗ್ಬಿಡ್ತೀನಿ ನಾನು. ಅದನ್ನ ಈ ಕೋಲನ್ನು ಇಟ್ಕೊಂಡು ನಾಯಿನೂ ಇಟ್ಕೊಂಡು ಪೇನ್ ಆಗತ್ತಲ್ಲಮ್ಮ ಅದು ಇಟ್ಕೊಂಡು. ತುಂಬಾ ಪೇನ್. ಅಂದ್ರೆ ಹಳ್ಳಿ ಸಬ್ಜೆಕ್ಟ್ ಆಗಿರೋದ್ರಿಂದ ಅದಕ್ಕೆ ಈ ಕ್ರಚಸ್ಗೆ ಪ್ಯಾಡ್ ಕೂಡ ಹಾಗಿರ್ಲಿಲ್ಲ, ಓನ್ಲಿ ಮರ ಮಾತ್ರ ಯೂಸ್ ಮಾಡಕ್. ದಿನಾ ಮನೆಗೆ ಹೋದ್ಮೇಲೆ ಅಮ್ಮ ನನ್ಗೆ ನೋವಿನ ಎಣ್ಣೆ ಹಚ್ಚೋದು. ಬಟ್ ತುಂಬಾ ಏನ್ ಹೇಳ್ತಾರೆ, ನನ್ಗೆ ತುಂಬಾ ಯಾವತ್ತಿನ ತನಕ ಮರೆಯೋಕ್ ಆಗದಿರೋಂತ ಒಂದ್ ಪಾತ್ರ, ಒಂದ್ ಫಿಲ್ಮ್ ಅದು ಮುತ್ತಣ್ಣ. ಮುತ್ತಣ್ಣ. ಅದಾದ್ಮೇಲೆ ಅವ್ರ ಜೊತೆ ನಮ್ಮೂರ್ ಹುಡ್ಗ ಮಾಡಿದೆ, ಹಗಲು ವೇಷ ಮಾಡಿದೆ, ತುಂಬಾ ಮಾಡಿದೆ. ಎಲ್ಲಾನು ಒಂಥರ ಮೆಮರೀಸ್. ಆಮೇಲೆ ರಂಗೇನ ಹಳ್ಳಿಯಾಗಿ ರಂಗಾದ ರಂಗೇಗೌಡಲ್ಲೂ ನಿಮ್ದು ರಮೇಶ್ ಅವ್ರದ್ದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿತ್ತು. ಅಪಾರ್ಟ್ ಫ್ರಮ್ ದ ಸಾಂಗ್, ಆ ಸಾಂಗ್ ಒಂದು ಹಳೆ ರೆಟ್ರೋ ಸ್ಟೈಲ್ ಬಿಟ್ಬಿಟ್ಟು ಅವರ ಅತ್ತಿಗೆ ವಿಚಾರಕ್ಕೆ ನೀವು ಅವರು ಮಾತಾಡೋದು, ಅದು ಒಳ್ಳೆ ಕ್ಯಾರೆಕ್ಟರ್. ಅಂಡ್ ರಮೇಶ್ ಅವರು ಅಷ್ಟೇ, ಎಷ್ಟು ಡೌನ್ ಟು ಅರ್ತ್ ಅಂದ್ರೆ ಅಷ್ಟು ಡೌನ್ ಟು ಅರ್ತ್. ಅಗೇನ್ ಅಂಬರೀಶ್ ಸರ್, ಓ ಅವ್ರದ್ದು ಅದು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ನನ್ನೊಬ್ರು ಚಿಕ್ಕಪ್ಪನ್ಗೂ ಅವ್ರಿಗೂ ತುಂಬಾ ರಿಸೆಂಬ್ಲೆನ್ಸ್, ಬಾಯ್ಸ್ ಕಣ್ಣಿದೆಯಲ್ಲ ಕೆಂಪು, ಅದಕ್ಕೆ ನನ್ಗೆ ಅವ್ರು ಒಂಚೂರು ಸ್ಟ್ರಿಕ್ಟ್ ಅಲ್ವಾ, ಇವ್ರನ್ನ ನೋಡಿದಾಗೂ ಹಂಗೆ ಆಗ್ತಿತ್ತು ಕಣ್ಣು ಎಲ್ಲ ಇದು. ನಾನು ಫಸ್ಟಿಗೆ ಅವ್ರ ಬಗ್ಗೆ ಒಂಥರ ಭಯ ಪಟ್ಕೊಂಡಿದ್ದೆ, ಇವ್ರು ಹೆಂಗಿರ್ತಾರೋ ಹೆಂಗೆ, ಎಲ್ಲರೂ ಹೇಳೋದನ್ನ ಕೇಳಿದ್ದೆ. ಒಂಥರ ಮಾತಾಡೋದೆಲ್ಲ ಒಂಥರ ಹೊರಟು ನನ್ಗೇನ್ ಫಾಯ್ದೆ ಆಗೋಯ್ತು ಅಂದ್ರೆ ವಿಷ್ಣುಜಿನವರು ಫ್ರೆಂಡ್ಸ್ ಅಲ್ವಾ. ಸೊ ವಿಷ್ಣುಜಿ ನನ್ನ ಬಗ್ಗೆ ಅವ್ರಿಗೆ ಫುಲ್ ಫಸ್ಟೇ ಹೇಳ್ಬಿಟ್ಟಿದ್ರು, ಅವಳು ಹೀಗೆ ತುಂಬಾ ಸೆನ್ಸಿಟಿವ್, ಆಮೇಲೆ ಅವಳಿಗೆ ಅಹಂಕಾರ ಇಲ್ಲ. ತುಂಬಾ ಜನ ಅವಾಗ ನನ್ನನ್ನು ಅಹಂಕಾರ ಅನ್ಕೊಡ್ತಿದ್ರು, ನಾನು ಮಾತಾಡಲ್ವಲ್ಲ ಅಂತ, ತುಂಬಾ ಕೊಬ್ಬು ಅಂತ. ಬಟ್ ಅವಳು ಹಂಗಲ್ಲ, ತುಂಬಾ ಸಾಫ್ಟು, ತುಂಬಾ ಮಗು ತರ, ಹಂಗೆ ಹಿಂಗೆ ಅಂತ. ಸೊ ಫಸ್ಟ್ ಅವ್ರು ಬಂದ ತಕ್ಷಣ ನಾನು ವಿಶ್ ಮಾಡ್ಲೋ ಏನ್ ಮಾಡ್ಲಿ, ವಿಶ್ ಮಾಡಿದ್ರೆ ಮಾಡ್ತಾರೋ ಅಂತ ನಾನು ಯೋಚನೆ ಮಾಡೋತ್ತಿಗೆ ಅವರೇ ಹೇಳಿದ್ರು, ರೈ ಗುಡ್ ಮಾರ್ನಿಂಗ್ ಅಮ್ಮ ಅಂದ್ರು. ನಾನು ಹಿಂಗ್ ನೋಡ್ದೆ, ವಿಷ್ಣು ಎಲ್ಲ ಹೇಳಿದಾನೆ ಅಂದ್ರು. ಓ ಹಂಗ ಅಂತ ಅನ್ಕೊಂಡೆ. ಸೊ ಅಲ್ಲೂ ವೆರಿ ಗುಡ್ ಟೇಕ್ ಆಫ್. ಅಂಬರೀಶ್ ರವಿ ಕೀನು ಅಷ್ಟೇ, ರವಿಚಂದ್ರನ್ ಜಿ. ಯಾವ್ದು ಅವ್ರದಲ್ಲೂ ಚೆಲುವ, ಮಾಂಗಲ್ಯಂ ತಂತು ನಾನೇನ, ಪ್ರೀತ್ಸು ತಪ್ಪೇನಿಲ್ಲ, ಅವ್ರದಲ್ಲೂ ತುಂಬಾ ಮಾಡಿದೆ. ಚೆಲುವ ಫಸ್ಟ್ ಫಿಲ್ಮು ಅದು, ಅವರೇ ಡೈರೆಕ್ಟ್ರು. ಅಂಡ್ ಅದು ಅಕಸ್ಮಾತ್ ಆಗಿ ನಾನು ಅದಕ್ಕೆ ಎಂಟ್ರಿ ಆಗಿದ್ದು. ಹೆಂಗೆ ಅಂದ್ರೆ ಆ ಟೈಮಲ್ಲಿ ನಾನು ತುಂಬಾ ಒಂದು ಪ್ರಾಜೆಕ್ಟ್ ಆಲ್ರೆಡಿ ಮಾಡ್ತಿದ್ದೆ, ತುಂಬಾ ಒಪ್ಕೋತಿರ್ಲಿಲ್ಲ ಅಕಾಡೆಮಿಕ್ಸ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಇನ್ನೊಂದು ಮಾಡೋ ಹಂಗಿಲ್ಲ ಅಂತ ಒಂದಿದ್ದಿತ್ತು ನಮ್ಮ ಮನೆಯಲ್ಲಿ. ಚೆಲುವ ಬಂದಾಗ ಇಲ್ಲ ಮಾಡೋದಿಲ್ಲ, ಆಲ್ರೆಡಿ ಒಂದು ಒಪ್ಕೊಡ್ತಾ ಅವ್ರಿಗೆ ಅಕಾಡೆಮಿಕ್ಸ್. ಸರಿ ಆಯ್ತು ಬನ್ನಿ ಪ್ರೊಡಕ್ಷನ್ ಗಾಡಿ ತಗೊಂಡ್ಬಂದು, ಪ್ರೊಡಕ್ಷನ್ ಗಾಡಿ ಬರುತ್ತೆ ಹತ್ಕೊಂಡ್ಬಂದು ಸರ್ಗೆ ಆಗಲ್ಲ ಅಂತ ಹೋಗಿ ಅಂತ ಹೇಳಿದ್ರು. ನೀವ್ ಏನು ಅದು ಪೋರ್ಟ್ರೇ ಮಾಡ್ಕೊಳ್ಳೋಂತ ಕ್ಯಾರೆಕ್ಟರ್. ಯಾಕಂದ್ರೆ ಮಿಕ್ಕಿದ್ದೆಲ್ಲಾನು ಬೇರೆ ಬೇರೆ ಪಾತ್ರಗಳು, ಮೆಚೂರಿಟಿ ಜಾಸ್ತಿ ಇದ್ದಂತ ಪಾತ್ರಗಳು. ಸೊ ಅದು ಎಷ್ಟು ನಿಮ್ಗೆ ಎಕ್ಸೈಟ್ ಆಗಿತ್ತು, ಎಷ್ಟು ಇದಾಯ್ತು? ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ಒರಿಜಿನಲ್ ಹೇರ್ ಸ್ಟೈಲ್ ಬಿಟ್ಬಿಟ್ರು. ಅಂಡ್ ನಿಮ್ ಡ್ರೆಸ್ಸಿಂಗ್ ಸ್ಟೈಲು ಎವ್ರಿಥಿಂಗ್ ವಾಸ್ ಟ್ರೆಂಡಿ. ಇಟ್ ವಾಸ್ ಮೀ ಅಂತ ಹೇಳ್ಬೋದು. ನನ್ಗೆ ಯೂಶಲಿ ಮುಂಚೆ ಫಸ್ಟ್ ಫಿಲ್ಮ್ ಇಂದ ಬರೀ ವಿಗ್ ಹಾಕಿ ಬೇಜಾರಾಗ್ಬಿಟ್ಟಿತ್ತು. ಮುತ್ತಣ್ಣದಲ್ಲಂತೂ ಫುಲ್ ಹಳ್ಳಿ ಇದು ಅಂತ.